ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ 2025ನೇ ಸಾಲಿನಲ್ಲಿ ನಿಮ್ಮ UG ಮತ್ತು ಪೋಸ್ಟ್ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿದ್ದೀರೋ ಆ ಎಲ್ಲ ಯುವಕ ಯುವತಿಯರಿಗೆ ಒಂದು ಗುಡ್ ನ್ಯೂಸು. ಯುವ ನಿಧಿಗೆ 2025ರ ಯುವ ನಿಧಿ ಯೋಜನೆಗಳಿಗೆ ನಿಮ್ಮ ನೇಮನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ. ಸೊ ಬನ್ನಿ, ಅದಕ್ಕೆ ಏನು ಮಾಡಬೇಕು ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ಏನಾದರೂ 2024-25ನೇ ಸಾಲಿನಲ್ಲಿ ನೀವು ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ನು ಅಥವಾ ಡಿಪ್ಲೊಮೊ ಕೋರ್ಸ್ಗಳಿಗೆ ಸೇರಿಕೊಂಡು ಈ ಸಾಲಿನಲ್ಲಿ ಕಂಪ್ಲೀಟ್ ಆಗಿದ್ದರೆ, ಸೊ ನಿಮಗೆ ಈ ಒಂದು ಯುವ ನಿಧಿ ಯೋಜನೆಗೆ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಪೋರ್ಟಲ್ ಓಪನ್ ಆಗಿದೆ. ಇದು ಒಂದು ಸರ್ಕಾರದ 5 ಖಾತರಿ ಯೋಜನೆಗಳಲ್ಲಿ ಒಂದಾಗಿದೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ನಿರುದ್ಯೋಗವಂತ ಯುವಕ ಯುವತಿಯರಿಗೆ ಉದ್ಯೋಗ ಭತ್ಯೆಯನ್ನು ಕೊಡುವಂಥದ್ದು ಈ ಯುವ ನಿಧಿಯ ಪ್ರಮುಖ ಉದ್ದೇಶ ಆಗಿದೆ. ಸೊ ಇಲ್ಲಿ ಎಷ್ಟು ಉದ್ಯೋಗ ಭತ್ಯೆ ಅಂತ ತಾವು ಕೇಳಿದ್ದೆ ಆದರೆ, ಸೊ ನೀವೇನಾದರೂ ಪದವಿ ಅಥವಾ ಸ್ನಾತಕೋತ್ತರ ಪದವೀಧರರಾಗಿ ಅದನ್ನು ಕಂಪ್ಲೀಟ್ ಮಾಡಿದರೆ ತಿಂಗಳಿಗೆ 3,000 ಸಿಗುತ್ತೆ. ನೀವು ಡಿಪ್ಲೊಮೊನ ಮಾಡಿದ್ದೀವಿ ಅಂತ ಹೇಳಿದ್ರೆ ನಿಮಗೆ 1,500 ಸಿಗುತ್ತೆ ಸ್ನೇಹಿತರೆ. ಈ ಭತ್ಯೆ ನೇರವಾಗಿ ನಿಮ್ಮ ಅಕೌಂಟಿಗೆ ಇದು ಕ್ರೆಡಿಟ್ ಆಗುವಂಥದ್ದು. ಇದು ಈ ಪ್ರಸ್ತುತ ಸಾಲಿಗೂ ಕೂಡ ಮುಂದುವರೆದ ಯೋಜನೆ ಆಗಿದ್ದು, 24-25ನೇ ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡಿ 25ರಲ್ಲಿ ನೀವು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಡಿಪ್ಲೊಮೊಗಳಲ್ಲಿ ಉತ್ತೀರ್ಣರಾದಂತಹ ಎಲ್ಲ ಅಭ್ಯರ್ಥಿಗಳು ಈ ಯೋಜನೆಗೆ ನೋಂದಾಯಿಸ್ಕೋಬೋದಾಗಿದೆ. ಅರ್ಹತೆ ಏನಿರಬೇಕು ಅಂತ ನೀವು ಕೇಳಿದ್ದೆ ಆದರೆ, 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡಿ ನೀವು ಈಗ ಕಂಪ್ಲೀಟನ್ನು ಮಾಡಿರಬೇಕು. ಅದು ಡಿಪ್ಲೊಮಾ ಆಗಲಿ, ಡಿಗ್ರಿ ಆಗಲಿ, ಮಾಸ್ಟರ್ ಡಿಗ್ರಿ ಆಗಲಿ, ಅದನ್ನು ಮಾಡಿರುವಂಥ ಅಭ್ಯರ್ಥಿಗಳು ಮಾತ್ರ ಫುಲ್ ಪಾಸ್ ಆಗಿರಬೇಕು. ಅವರು ಮಾತ್ರ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಹಾಗೆ ಫಲಿತಾಂಶ ಪ್ರಕಟವಾದ 180 ದಿನಗಳ ನಂತರವೂ ಕೂಡ ಸಾರ್ವಜನಿಕ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರದವರು ಹಾಗೂ ಸ್ವಯಂ ಉದ್ಯೋಗದಲ್ಲಿ ಇರದವರು ಇದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಉನ್ನತ ವ್ಯಾಸಂಗವನ್ನು ಮುಂದುವರಿಸದೇ ಇರುವವರು ಕೂಡ ಇದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಅಪ್ಲೈ ಮಾಡೋದಕ್ಕೆ. ಕನಿಷ್ಠ 6 ವರ್ಷ ಕರ್ನಾಟಕದ ನೀವು ನಿವಾಸಿ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಯುವ ನಿಧಿ ಪ್ಲಸ್ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ನೀವು ಫಲಾನುಭವಿಗಳು ಉಚಿತ ಕೌಶಲ್ಯ ತರಬೇತಿಯನ್ನು ಪಡೆಯಲು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವೆಬ್ಸೈಟು ನೋಡಿ ಕೊಟ್ಟಿದ್ದಾರಲ್ಲ, https://kaushal-card.com, ಇಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನೋಂದಾಯಿಸ್ಕೋಬೇಕಾಗಿರುತ್ತೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ 5 ಈ ಒಂದು ಸರ್ಕಾರದ ತರಬೇತಿ ಕೌಶಲ್ಯ ಸಂಸ್ಥೆಗಳ ಮುಖಾಂತರ ನಿಮಗೆ ತರಬೇತಿಯನ್ನು ಕೊಡ್ತಾರೆ. ನೀವು ಎಲ್ಲಿ ನೋಂದಾಯಿಸ್ಕೋಬೇಕು ಅಂತ ಕೇಳಿದ್ದೆ ಆದರೆ, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ನೀವು ಇದನ್ನು ನೋಂದಾಯಿಸ್ಕೋಬೋದಾಗಿರುತ್ತೆ. ಅಥವಾ ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ನೀವು ಉಚಿತವಾಗಿ ಇದನ್ನು ನೋಂದಣಿಯನ್ನು ಮಾಡಿಸ್ಕೋಬೋದಾಗಿರುತ್ತೆ. ಪ್ರತಿ ತಿಂಗಳು 1ರಿಂದ 25ನೇ ತಾರೀಕು ಒಳಗೆ ನೀವು ಸ್ವಯಂ ಘೋಷಣೆಯನ್ನು ಆನ್ಲೈನಲ್ಲಿ ಕೊಡೋದು ಕಡ್ಡಾಯ ಆಗಿರುತ್ತೆ. ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಪ್ರಮಾಣ ಪತ್ರಗಳನ್ನು ನ್ಯಾಡ್ ಪೋರ್ಟಲ್ನಲ್ಲಿ ಹಿಂದೀಕರಿಸಿರುವುದನ್ನು ನಾವು ಖಚಿತಪಡಿಸ್ಕೊಳ್ಬೇಕು ನೀವು ಅಂತ ಹೇಳ್ತಾರೆ. ಹೆಚ್ಚಿನ ಮಾಹಿತಿ ಸ್ನೇಹಿತರೆ, ತಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ, ಸರ್ ಹೇಗೆ ಅಪ್ಲೈ ಮಾಡೋದು, ಇನ್ನೂ ನಮಗೆ ಮಾಹಿತಿ ಬೇಕು ಅಂತ ಅನ್ನೋದೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಕೆಳಗೆ ಸಹಾಯವಾಣಿ ಕೊಟ್ಟಿದ್ದಾರೆ, ನೀವು ಅದನ್ನು ಸಂಪರ್ಕ ಮಾಡಿ ಎಲ್ಲ ಮಾಹಿತಿನ ತಗೊಳ್ಳಿ ಅಂತ ಹೇಳ್ತಾ, ಸಹಾಯವಾಣಿಯ ಸಂಖ್ಯೆ 1800-599-7154 ಈ ಒಂದು ನಂಬರನ್ನು ತಾವು ಸಂಪರ್ಕಿಸಬಹುದು. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯಿತು 2025ನೇ ಸಾಲಿನ ಯುವ ನಿಧಿಗೆ ರಿಜಿಸ್ಟ್ರೇಷನ್ಗಾಗಿ ಓಪನ್ ಆಗಿರುವಂಥ ಪೋರ್ಟಲ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ನಿಮ್ಮ ಸ್ನೇಹಿತರುಗಳಿಗೆ, ನಿಮಗೆ ಪರಿಚಯದವರಿಗೆ ಈ ಒಂದು ಮಾಹಿತಿಯನ್ನು ಹೆಚ್ಚು ತಲುಪಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.